ನಮಸ್ಕಾರ, ನಾನು ಸೌಮ್ಯ ಮಳಲಿ. ಮಹಾಮಳೆ ಅವಾಂತರ, 11 ಜಿಲ್ಲೆ ತತ್ತರ. ಜನ ಜಾನುವಾರು ಸಾವು, ಮನೆ ಶಾಲೆ ಆಸ್ಪತ್ರೆ ನೆಲಸಮ. ಬೆಳೆ ನೀರು ಪಾಲು, ಗಂಜಿ ಕೇಂದ್ರದಲ್ಲೇ ಬದುಕು. ಜನರ ಬಳಿ ಯಡಿಯೂರಪ್ಪ, ಬೆಳಗಾವಿಯಲ್ಲಿ ರೌಂಡ್ಸ್. ಸಂತ್ರಸ್ತರಿಗೆ ಘೋಷಿಸ್ತಾರ ಭರ್ಜರಿ ಪರಿಹಾರ. ಇದುವೇ ಹೊತ್ತಿನ ವಿಶೇಷ ಮಹಾಪ್ರವಾಹ. ರಾಜ್ಯದಲ್ಲಿ ಮರುಕಳಿಸ್ತಾ ಇದೆ 2019ರ ಪ್ರವಾಹ ಪರಿಸ್ಥಿತಿ. ಊರಿಗೆ ಊರನ್ನೇ ಮುಳುಗಿಸ್ತಾ ಇದೆ ಮಹಾಪ್ರವಾಹ. ಕುಸಿತಾ ಇದೆ ಭೂಮಿ, ಬೆಟ್ಟ, ರಸ್ತೆ, ಮನೆಗಳು. ಅಕ್ಷರಶಃ ಮಳೆಯಿಂದ ಜನ ಬೀದಿ ಪಾಲಾಗ್ತಾ ಇದ್ದಾರೆ. ಈಗ ಇರುವಂತಹ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ 2019ರ ಪ್ರವಾಹದ ಒಂದು ಪರಿಸ್ಥಿತಿ ಮತ್ತೆ ಮರುಕಳಿಸಿದ್ಯಾ ಅನ್ನುವ ರೀತಿಯಲ್ಲಿ ಈಗಿನ ಒಂದು ವಾತಾವರಣ ಇರುವಂತದ್ದು. ಇಡೀ ಊರಿಗೆ ಊರನ್ನೇ ಮಹಾಪ್ರವಾಹ ಮುಳುಗಿಸ್ತಾ ಇದೆ. ಭೂಮಿ, ಬೆಟ್ಟ, ಮನೆ, ರಸ್ತೆಗಳೆಲ್ಲವೂ ಕೂಡ ಕುಸಿದು ಬೀಳ್ತಾ ಇದೆ. ಜಲಪ್ರಳಯದಲ್ಲಿ ಸಿಕ್ಕಾಕೊಂಡಿದೆ ಉತ್ತರ ಕರ್ನಾಟಕ. ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಹಾನಿ ಸಂಭವಿಸಿದೆ. ಕರಾವಳಿ, ಮಲೆನಾಡು, ಬಯಲುಸೀಮೆಯಲ್ಲೂ ಕೂಡ ಜನರಿಗೆ ಮಳೆ ಸಂಕಷ್ಟವನ್ನ ತಂದೊಡ್ಡಿರುವಂಥದ್ದು. ಆದರೆ ಬೆಳಗಾವಿ ಭಾಗದಲ್ಲಿ ನಾವು ನೋಡೋದಾದ್ರೆ ಜಲಪ್ರಳಯ ಅಕ್ಷರಶಃ ಅಲ್ಲಿನ ಜನರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಸಾಕಷ್ಟು ಮನೆಗಳು ನೆಲಸಮ ಆಗಿರುವಂಥದ್ದು. ಸಾವಿರಾರು ಎಕರೆಯಲ್ಲಿ ಬೆಳೆದಂತಹ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ಮುಳುಗ್ ಹೋಗಿದೆ. ಎಲ್ಲಿ ನೋಡಿದ್ರೂ ನೀರು 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 ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಬೆಳಗಾವಿ ಭಾಗದ ಜನರಿವತ್ತಿದ್ದಾರೆ. ಅಕ್ಷರಶಃ ಇರೋದಕ್ಕೂ ಒಂದು ಸೂರನ್ನ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ಬೀದಿಗೆ ಬಿದ್ದಿದ್ದಾರೆ. ಜನ ಜಾನುವಾರುಗಳು ಇನ್ನಿಲ್ಲದ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ಇವತ್ತು ನೆರೆ ಪೀಡಿತ ಪ್ರದೇಶಕ್ಕೆ ಸಿಎಂ ಯಡಿಯೂರಪ್ಪ ಅವರೇ ಖುದ್ದು ಭೇಟಿ ನೀಡಿದ್ದಾರೆ. ರಸ್ತೆಗಳೆಲ್ಲವೂ ಕೂಡ ಮುಳುಗ್ ಹೋಗಿದೆ. ಹಳ್ಳ ಕೊಳ್ಳಗಳು, ನದಿಗಳು ಮೈದುಂಬಿ ಹರಿತಾ ಇದೆ. ರಸ್ತೆ ಮೇಲೆಯೇ ನೀರು ಹರಿತಾ ಇರುವಂಥದ್ದು. ಹಲವಾರು ಗ್ರಾಮಗಳು ಸಂಪೂರ್ಣವಾಗಿ ಸಂಪರ್ಕವನ್ನ ಕಡಿದುಕೊಂಡಿದೆ. ಇನ್ನು ಇಡೀ ಊರೇ ಮುಳುಗ್ ಹೋಗಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ಗಂಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಜನರಿಗೆ ಇರೋದಕ್ಕೂ ಒಂದು ನೆಲೆ ಇಲ್ಲದಂತಹ ಪರಿಸ್ಥಿತಿ ಹಲವಾರು ಗ್ರಾಮಗಳಲ್ಲಿ ಇದೀಗ ನಿರ್ಮಾಣ ಆಗಿರುವಂಥದ್ದು. ಹಲವಾರು ಗ್ರಾಮಗಳು ನಡುಗಡ್ಡೆಗಳಾಗಿದೆ. ಇನ್ನು ಇಂತಹ ಭಾಗದಲ್ಲಿ ಸಿಲುಕೊಂಡಿದಂತಹ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಸಂಪೂರ್ಣವಾಗಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆಗಳು ಮುಳುಗಡೆಯಾಗಿ ಹೋಗಿರುವಂಥದ್ದು. ಎಲ್ಲಿ ನೋಡಿದ್ರೂ ನೀರು 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 ಅನ್ನುವಂತಹ ಒಂದು ಪರಿಸ್ಥಿತಿ ಇದೆ. ರಾಯಚೂರು ಕೂಡ ಇದರಿಂದ ಹೊರತಾಗಿಲ್ಲ. ರಾಯಚೂರಿನಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ಇದೇ ರೀತಿಯಾಗಿದೆ. ಸಾಕಷ್ಟು ಗ್ರಾಮಗಳು ನೀರಿನಿಂದ ಸಂಪೂರ್ಣವಾಗಿ ಮುಳುಗ್ ಹೋಗಿರುವಂಥದ್ದು. ಸಾಕಷ್ಟು ಹಲವಾರು ಗ್ರಾಮಗಳಲ್ಲಿ ಇದ್ದಂತಹ ಜನರನ್ನ ಇದೀಗ ಬೇರೆಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಕೂಡ ಆಗ್ತಾ ಇದೆ. ಜನ ಜಾನುವಾರು ತಮ್ಮ ಮನೆ ಮಠ ಬಿಟ್ಟು ಇದೀಗ ಗಂಜಿ ಕೇಂದ್ರಗಳಲ್ಲಿ ಆಶ್ರಯವನ್ನ ಪಡ್ಕೊಳ್ಳುವಂತಹ ಒಂದು ಪರಿಸ್ಥಿತಿ ಇದೆ. ಸೊ ಪ್ರತಿ ಬಾರಿ ಕೂಡ ಮಳೆ ಬಂದಾಗ್ಲೂ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಇವತ್ತು ಸ್ವತಃ ಸಿಎಂ ಮುಂದೆನೆ ಜನ ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂತ ಸಿಎಂಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಈಗ ಸುರಿತಾ ಇರುವಂತಹ ಮಹಾ ಮಳೆಯಿಂದಾಗಿ ಕೋಟ್ಯಾಂತರ ರೂಪಾಯಿ ಇದೀಗ ನಷ್ಟ ಸಂಭವಿಸಿದೆ. ಸಾಕಷ್ಟು ಜನ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ರಾಜೀನಾಮೆ ಆತಂಕದಲ್ಲೂ ಸಿಎಂ ಪ್ರವಾಸವನ್ನ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪ್ರವಾಹ ಹಾನಿಯನ್ನ ವೀಕ್ಷಿಸ್ತಾ ಇದ್ದಾರೆ ಸಿಎಂ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದಲ್ಲಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಯಮಗರ್ಣಿಯ ಕಾಳಜಿ ಕೇಂದ್ರಕ್ಕೆ ಸಿಎಂ ಯಡಿಯೂರಪ್ಪ ಅವರು ಭೇಟಿ ಕೊಟ್ಟರು. ಸಂತ್ರಸ್ತರ ಸಮಸ್ಯೆಗಳನ್ನ ಯಡಿಯೂರಪ್ಪ ಅವರು ಆಲಿಸಿದ್ದಾರೆ. ಶಾಶ್ವತ ಪರಿಹಾರಕ್ಕಾಗಿ ಸಿಎಂಗೆ ಸಂತ್ರಸ್ತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ಪರಿಶೀಲನೆ ಬಳಿಕ ಸಿಎಂ ಅವರು ಅಲ್ಲಿ ಎಲ್ಲರ ಜನರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಇನ್ನು ನಂತರ ಸಿಎಂ ನಗರದ ಸರ್ಕ್ಯೂಟ್ ಹೌಸ್ಗೆ ಆಗಮಿಸಿದ್ದಾರೆ. ಇಲ್ಲಿ ಸಭೆ ನಡೆಸಿ ಬಳಿಕ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಈಗ ಅಕ್ಷರಶಃ ಬೆಳಗಾವಿ ನಲುಗ್ ಹೋಗ್ತಾ ಇದೆ. ಸಾಕಷ್ಟು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಕಾಳಜಿ ಕೇಂದ್ರದಲ್ಲಿ ನೂರಾರು ಜನ ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಂತಹ ಸಂದರ್ಭದಲ್ಲೂ ನಮ್ಮ ಗ್ರಾಮ ಮುಳುಗ್ ಹೋಗುತ್ತೆ. ಆಗ ನಾವು ಮನೆ ಮಠ ಬಿಟ್ಟು ಇಲ್ಲಿಗೆ ಬರ್ಬೇಕಾಗುತ್ತೆ. ಏನೋ ಒಂದಷ್ಟು ಆಶಯವನ್ನ ಇಟ್ಕೊಂಡು ಬೆಳೆಗಳನ್ನ ಬೆಳೆಯೋದಕ್ಕೆ ಹೋಗ್ತೀವಿ. ಆದ್ರೆ ಮಳೆ ಬಂದು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗುತ್ತೆ. ನಾವು ಅಕ್ಷರಶಃ ನರಕದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ನಮಗೊಂದು ಶಾಶ್ವತವಾದಂತಹ ಪರಿಹಾರವನ್ನ ಕಲ್ಪಿಸಿಕೊಡಿ ಅಂತ ಇವತ್ತು ಸಿಎಂ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಕಾಳಜಿ ಕೇಂದ್ರದಲ್ಲಿದ್ದಂಥವರು ಸಿಎಂಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ.
ಮಹಾರಾಷ್ಟ್ರದಿಂದ ರಾಜ್ಯಕ್ಕೆ 3,50,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಚಿಕ್ಕೋಡಿ ಜಿಲ್ಲೆ ರಾಯಭಾಗ ತಾಲೂಕಿನ ಪ್ರವಾಹ ಪರಿಸ್ಥಿತಿಯಲ್ಲಿ ಎದುರಾಗಿದೆ. ಕೃಷ್ಣಾ ನದಿಯಲ್ಲಿ ರಾತ್ರೋರಾತ್ರಿ ನೀರಿನ ಮಟ್ಟ ಏರಿಕೆಯಾಗಿದೆ. ನದಿ ತೀರದ ಗ್ರಾಮಗಳನ್ನ ಜಿಲ್ಲಾಡಳಿತ ಈಗ ಖಾಲಿ ಮಾಡಿಸ್ತಾ ಇದೆ. ಶಿರಗೂರ, ಗುಂಡವಾಡ, ಕೇಮಲಾಪುರ, ಸಿದ್ದರಾಪುರ ಗ್ರಾಮಗಳಿಗೆ ಕೃಷ್ಣಾ ನದಿ ನೀರು ನುಗ್ಗಿದೆ. ಗ್ರಾಮಗಳ ಜನರನ್ನ ಕುಡಚಿ ಪಟ್ಟಣದ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಕಾಗವಾಡ ತಾಲೂಕಿನ ಜುಗುಳ, ಮಂಗಾವತಿ ಹಾಗೂ ಶಹಾಪುರ ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮದ ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಇದೆ. ಗೋಕಾಕ್ನ ಉದಗಟ್ಟಿ ಗ್ರಾಮಕ್ಕೆ ಜಲ ದಿಗ್ಬಂಧನ ಆಗಿದೆ. ಗ್ರಾಮದ ಬೆಟ್ಟ ಹತ್ತಿ 3,000 ಜನ ಇದೀಗ ಕುಳಿತುಕೊಂಡಿದ್ದಾರೆ. ನ್ಯೂಸ್ 18 ವರದಿ ಬಳಿಕ ಇದೀಗ ಸ್ಥಳಕ್ಕೆ ಅಧಿಕಾರಿಗಳು ಆಗಮಿಸ್ತಾ ಇದ್ದಾರೆ. ಗ್ರಾಮಕ್ಕೆ ಬೇಕಾಗಿರೋ ಅಗತ್ಯ ವಸ್ತುಗಳ ಪೂರೈಕೆಗೆ ಸೂಚನೆಯನ್ನ ಕೊಡಲಾಗಿದೆ. ಅನಾರೋಗ್ಯ ಪೀಡಿತರನ್ನ ಬೋಟ್ ಮೂಲಕ ರಕ್ಷಣೆ ಮಾಡಲಾಗಿದೆ. ಸುಮಾರು 3,000 ಜನ ಇದೀಗ ಬೆಟ್ಟದ ಮೇಲೆ ಆಶ್ರಯವನ್ನ ಪಡೆಯುವಂತಹ ಪರಿಸ್ಥಿತಿ ಇದೆ. ಗೋಕಾಕ್ನ ಉದಗಟ್ಟಿ ಗ್ರಾಮದಲ್ಲಿ ಈ ಒಂದು ಘಟನೆ ಸಂಭವಿಸಿರುವಂತದ್ದು. ಇಡೀ ಗ್ರಾಮಕ್ಕೆ ಇದೀಗ ಜಲ ದಿಗ್ಬಂಧನ ಆಗಿದೆ. ಗ್ರಾಮದ ಬೆಟ್ಟ ಹತ್ತಿ 3,000 ಜನ ಕುಳಿತುಕೊಂಡಿದ್ದಾರೆ. ನ್ಯೂಸ್ 18 ಈ ಕುರಿತಂತೆ ವರದಿ ಪ್ರಸಾರ ಮಾಡಿದ ಬಳಿಕ ಇದೀಗ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಗ್ರಾಮಕ್ಕೆ ಬೇಕಾಗಿರೋ ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡ್ತಾ ಇದ್ದಾರೆ. ಅಲ್ಲದೆ ಅನಾರೋಗ್ಯ ಪೀಡಿತರನ್ನ ಬೋಟ್ ಮೂಲಕ ರಕ್ಷಣೆ ಮಾಡಲಾಗ್ತಾ ಇದೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಉದಗಟ್ಟಿ ಗ್ರಾಮದ ದೃಶ್ಯಗಳನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಇಡೀ ಗ್ರಾಮ ನೀರಿನಿಂದ ಜಲಾವೃತವಾಗಿದೆ. ಹಾಗಾಗಿ ಅಲ್ಲಿ ಜನ ಬೆಟ್ಟದ ಮೇಲೇರಿ ಕುಳಿತಿದ್ದಾರೆ. ಸುಮಾರು 3,000 ಜನರು ಬೆಟ್ಟದ ಮೇಲೆಯೇ ಆಶ್ರಯವನ್ನ ಪಡ್ಕೊಂಡಿರುವಂತದ್ದು. ಈಗ ಅಲ್ಲಿ ಯಾರೆಲ್ಲ ಅನಾರೋಗ್ಯ ಪೀಡಿತರಿದ್ರು ಅವರನ್ನೆಲ್ಲ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಆಗ್ತಾ ಇದೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಆಗಿದ್ದು, ಸ್ಥಳಕ್ಕಿದೀಗ ಅಧಿಕಾರಿಗಳು ಬಂದಿದ್ದು ಅವರ ಸಮಸ್ಯೆಯನ್ನ ಆಲಿಸ್ತಾ ಇದ್ದಾರೆ. ಅವರಿಗೆ ಬೇಕಾದಂತಹ ಸಾಮಗ್ರಿಗಳನ್ನ ಪೂರೈಕೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಬಸವಸಾಗರ ಜಲಾಶಯದಿಂದ ಕೃಷ್ಣಾ ನದಿಗೆ ನೀರನ್ನ ಬಿಡಲಾಗಿದೆ. 3.5 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ. ನಡುಗಡ್ಡೆಯಲ್ಲಿ 4 ಕುರಿಗಾಹಿಗಳು ಸಿಲುಕೊಂಡಿದ್ದಾರೆ. ಕರಕಲಗಡ್ಡಿಯಲ್ಲಿ 4 ಕುರಿಗಾಹಿಗಳು ಸಿಲುಕೊಂಡಿದ್ರು. ಲಿಂಗಸಗೂರು ತಾಲೂಕಿನ ಕರಕಲಗಡ್ಡಿ ಪ್ರದೇಶದಲ್ಲಿ 4 ಕುರಿಗಾಹಿಗಳು ಸಿಲುಕೊಂಡಿದ್ರು. ಎನ್ಡಿಆರ್ಎಫ್ ಸ್ಥಳದಲ್ಲಿದ್ರೂ ಕೂಡ ನಡುಗಡ್ಡೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 4 ಕುರಿಗಾಹಿಗಳನ್ನ ಇದೀಗ ರಕ್ಷಣೆ ಮಾಡಬೇಕಾಗಿದೆ. ಎನ್ಡಿಆರ್ಎಫ್ ಟೀಮ್ ಕೂಡ ಸ್ಥಳದಲ್ಲಿದೆ. ಆದ್ರೆ ಅಷ್ಟು ಸುಲಭ ಅಲ್ಲ ಅವರನ್ನ ರಕ್ಷಣೆ ಮಾಡೋದು. ಯಾಕಂದ್ರೆ ರಭಸವಾಗಿ ಕೃಷ್ಣಾ ನದಿ ನೀರು ಹರಿತಾ ಇದೆ. ಕಳೆದ ಬಾರಿ ಇದೇ ನಡುಗಡ್ಡೆಯಲ್ಲಿ ಸಿಲುಕಿದ್ದವರನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಗಿತ್ತು. ಆದ್ರೆ ಈಗ 4 ಕುರಿಗಾಹಿಗಳು ಅದೇ ಸ್ಥಳದಲ್ಲಿ ಸಿಲುಕಾಕೊಂಡಿದ್ದಾರೆ. ರಭಸವಾಗಿ ನೀರು ಹರಿತಾ ಇದೆ. ಈ ನೀರಿನ ಮಧ್ಯೆ ಇವರನ್ನ ರಕ್ಷಣೆ ಮಾಡೋದು ಅಷ್ಟು ಸುಲಭದ ಕಾರ್ಯ ಅಲ್ಲ. ಸೊ ಆ ನಿಟ್ಟಿನಲ್ಲಿ ಎನ್ಡಿಆರ್ಎಫ್ ಟೀಮ್ ಇದೀಗ ಯಾವ ರೀತಿಯಾಗಿ ಇವರನ್ನ ರಕ್ಷಣೆ ಮಾಡಬಹುದು ಅನ್ನೋ ಕುರಿತಂತೆ ಅಲ್ಲಿ ಸಮಾಲೋಚನೆ ಕೂಡ ಮಾಡಲಾಗ್ತಾ ಇದೆ. ಕಳೆದ ಬಾರಿ ಕೂಡ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಆಗ ಇಲ್ಲಿ ಸಿಲುಕೊಂಡಿದ್ದಂತಹ ಕುರಿಗಾಹಿಯನ್ನ ಹೆಲಿಕಾಪ್ಟರ್ ಮೂಲಕ ರಕ್ಷಣೆ ಮಾಡಲಾಗಿತ್ತು. ಕುರಿಗಳೊಂದಿಗೆ 4 ಕುರಿಗಾಹಿಗಳು ಇದೀಗ ಸಿಲುಕೊಂಡಿರುವಂತಹ ದೃಶ್ಯವನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಅವರನ್ನ ರಕ್ಷಣೆ ಮಾಡಬೇಕು. ಎನ್ಡಿಆರ್ಎಫ್ ಟೀಮ್ ಕೂಡ ಸ್ಥಳದಲ್ಲಿದೆ. ಇನ್ನು ಕರಕಲಗಡ್ಡಿಯಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್. ಅಲ್ಲಿನ ಪರಿಸ್ಥಿತಿಯನ್ನ ವಿವರಿಸಿದ್ದಾರೆ, ಬನ್ನಿ ನೋಡೋಣ. ಬಸವಸಾಗರ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ 3.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿದೆ. ಸೊ ರಾಯಚೂರು ಜಿಲ್ಲೆಯ ಬಹುತೇಕ ಏನು ನದಿ ಪಾತ್ರದ ಗ್ರಾಮಗಳು ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾವೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಏನು ಕಡದರಗಡ್ಡಿ, ಮ್ಯಾದರಗಡ್ಡಿ ಮತ್ತು ಯಂಕಮ್ಮನಗಡ್ಡಿಯ ಭಾಗದಲ್ಲಿ ನಾವು ಇವತ್ತಿದ್ದೀವಿ. ನಿಮಗೀಗ ಕಾಣಿಸ್ತಾ ಇರಬಹುದು ಯಾವ ರೀತಿಯಾಗಿ ಕೃಷ್ಣಾ ನದಿ ರಭಸವಾಗಿ ನೀರು ಹರಿತಾ ಇದೆ ಅಂತಕ್ಕಂಥದ್ದು. ಇಷ್ಟೊಂದು ರಭಸವಾದ ನೀರು ಹರಿತಾ ಇದ್ರೂ ಕೂಡ ನಡುಗಡ್ಡೆಗಳಲ್ಲಿ ಏನು ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ನಡುಗಡ್ಡೆಗಳಾದ ಕರಕಲಗಡ್ಡಿ, ಮ್ಯಾದರಗಡ್ಡಿ ಮತ್ತು ಯಂಕಮ್ಮನಗಡ್ಡಿಯಲ್ಲಿ ಜನಗಳು ಅಲ್ಲೇ ಉಳ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಈಗ ಅವರಿಗೆ ಹಲವು ವರ್ಷಗಳಿಂದ ಏನು ಜಿಲ್ಲಾಡಳಿತ ಅನೇಕ ಭರವಸೆಗಳನ್ನು ಕೊಟ್ಟು ಅವನು ಈಡೇರಿಸ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಜನ ಮತ್ತು ಜಾನುವಾರುಗಳು ಯಾವುದೇ ಕಾರಣಕ್ಕೂ ನಾವು ನದಿಯಿಂದ ಏನು ಗಡ್ಡೆಯಿಂದ ಹೊರಗಡೆ ಬರೋದಿಲ್ಲ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಅಲ್ಲಿ ಉಳಿದುಕೊಂಡಿರ್ತಕ್ಕಂಥದ್ದು. ನಿಮಗೀಗ ಕಾಣಿಸ್ತಾ ಇರ್ಬೋದು ನಮ್ಮ ಕ್ಯಾಮ್ರಾದಲ್ಲಿ. ಅಲ್ಲಿ ಒಬ್ಬ ಮಹಿಳೆ ಮತ್ತು ಒಬ್ಬ ಪುರುಷ ಜೊತೆಗೆ ಒಂದು ಮಗು ಕೂಡ ಇದೆ. ಜೊತೆಗೆ ಅಲ್ಲಿ ಅನೇಕ ಜಾನುವಾರುಗಳು ಕೂಡ ಮತ್ತು ಆಡುಗಳು, ಮೇಕೆಗಳು ಮೇಯ್ತಿರ್ತಕ್ಕಂಥದ್ದು ದೃಶ್ಯಗಳು ಕೂಡ ಕಾಣಿಸ್ತಾ ಇದ್ದಾವೆ. ಸೊ
ಸೊ ಇಂತಹ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಯಾವ ಸರ್ಕಾರವೂ ಕೂಡ ಇವರ ಒಂದು ಸಮಸ್ಯೆಗೆ ಧ್ವನಿಗೊಡದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಅವರು ಯಾವ ರೀತಿಯಾದಂತಹ ಒಂದು ಪ್ರವಾಹ ಬರಲಿ, ನಾವು ನದಿಗಳಿಗೆ ಕೊಚ್ಚಿಕೊಂಡು ಹೋದರೂ ಚಿಂತೆ ಇಲ್ಲ, ನಾವು ಇಲ್ಲಿಯೇ ವಾಸ ಮಾಡ್ತೀವಿ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಅಲ್ಲೇ ಉಳಿದುಕೊಂಡಿದ್ದಾರೆ. ಬನ್ನಿ ಅಲ್ಲಿರ್ತಕ್ಕಂತಹ ಒಂದು ಜನರನ್ನ ನಮ್ಮ ನ್ಯೂಸ್ 18 ತಂಡ ಸಂಪರ್ಕಿಸೋಕೆ ಪ್ರಯತ್ನ ಮಾಡೋಣ. ಹಲೋ ಅಮ್ಮ, ನಮಸ್ಕಾರಮ್ಮ. ಅಮ್ಮ, ನೀವು ಯಾಕಮ್ಮ ಇಷ್ಟೊಂದು ನೀರು ರಭಸವಾಗಿ ಹರಿತಾ ಇದ್ರು ಅಲ್ಲೇ ಉಳ್ಕೊಂಡಿದ್ದೀರಿ? ಹಾಂ ಅಲ್ಲಮ್ಮ, ಈಗ ನೀರು ಇಷ್ಟೊಂದು ರಭಸವಾಗಿ ಹರಿಯಕತ್ತದ, ನೀವು ಏನು ಹೆಚ್ಚು ಕಡಿಮೆ ಆದರೆ ಹೆಂಗೆ ಅಂತ? ಎಷ್ಟು ಜನ ಹೇಳ್ತೀರಮ್ಮ ಈಗ? ಈಗ ನಿಮ್ಮ ಯಜಮಾನ್ರಿಗೆ ಏನೋ ಪಾರ್ಸಿ ಹೊಡೆದಿತ್ತು ಅಂತ ಕೇಳಿದ್ವಿ, ಹುಷಾರಾಗಿದೆ ಈಗ? ಅಲ್ಲಮ್ಮ, ಈಗ ಗುಳಿಗೆ ಔಷಧ ನಿಮ್ಮ ಹತ್ರ ಇದಾವ ಹೆಂಗನ ಕೊಡೋಕ್ಕೆ ನಿಮ್ಮ ಗಂಡನಿಗೆ? ನೀವು ಯಾಕಮ್ಮ ಈ ಕಡೆ ಯಾಕೆ ಬರೋದಿಲ್ಲ ಅಂತೀರಿ? ಈ ಕಡೆ ಹೊಲ ಕೊಡ್ತೀನಿ, ಮನೆ ಕೊಡ್ತೀನಿ ಅಂತೇಳಿ ಕೊಡ್ತಾ ಇಲ್ವ ನಿಮ್ಗೆ? ಅಲ್ಲಮ್ಮ, ಮತ್ತೆ ಇಷ್ಟೊಂದು ರಭಸವಾಗಿ ನೀರು ಹರಕತ್ತದ, ಹೆಚ್ಚು ಕಡಿಮೆ ಆದ್ರೆ ಹೆಂಗಮ್ಮ, ಮತ್ತೆ ಏನು ಮಾಡ್ತೀರಿ? ಮೇಲೆ ನೀರು ಬಂದ್ರೆ ಏನು ಮಾಡ್ತೀರಮ್ಮ? ಓಕೆ, ಇದು ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿರ್ತಕ್ಕಂತಹ ಒಂದು ಮಹಿಳೆ ಆಡ್ತಕ್ಕಂತಹ ಮಾತು. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18 ಕನ್ನಡ. ಇನ್ನು ನ್ಯೂಸ್ 18 ವರದಿ ಬಳಿಕ ರಾಯಚೂರಿನ ಕರಕಲಗಡ್ಡಿಗೆ ಜಿಲ್ಲಾಧಿಕಾರಿ ಸತೀಶ್ ಅವರು ಭೇಟಿಯನ್ನ ನೀಡಿದ್ರು. ನ್ಯೂಸ್ 18 ಜೊತೆ ಮಾತನಾಡಿದ ಡಿಸಿ ಸತೀಶ್, ನಡುಗಡ್ಡೆ ಜನರ ಸಮಸ್ಯೆ ಬಗ್ಗೆ, ಅವರ ಸಮಸ್ಯೆಯನ್ನ ಬಗೆಹರಿಸುವ ಬಗ್ಗೆ ಚಿಂತನೆ ನಡೆದಿದೆ, ಶಾಶ್ವತ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ರಾಯಚೂರು ಜಿಲ್ಲಾಧಿಕಾರಿ ಸತೀಶ್ ಜೊತೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನಡೆಸಿರುವ ಚಿಟ್ ಚಾಟ್ನಲ್ಲಿ ಅವರು ಏನೇನು ಮಾತಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಬಸವಸಾಗರ ಜಲಾಶಯ ಭರ್ತಿಯಾದಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಗೆ 3.5 ಲಕ್ಷ ಕ್ಯೂಸೆಕ್ಸ್ ನೀರನ್ನು ಹರಿಬಿಟ್ಟಿರ್ತಕ್ಕಂಥ ಹಿನ್ನೆಲೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಏನು ಕಡದರಗಡ್ಡಿ ಗ್ರಾಮದ ಬಳಿ ಇರತಕ್ಕಂತಹ ಕರಕಲಗಡ್ಡಿ, ಮ್ಯಾದರಗಡ್ಡಿ ಮತ್ತು ಎಂಕಮ್ಮನದೊಡ್ಡಿ ಗಡ್ಡೆಗಳಿದ್ದಾವೆ. ಆ ಗಡ್ಡೆಗಳು ಇವತ್ತು ಜಲಾವೃತ ಭೀತಿಯನ್ನು ಎದುರಿಸ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪ್ರದೇಶಕ್ಕೆ ರಾಯಚೂರು ಜಿಲ್ಲಾಧಿಕಾರಿಗಳಾದಂತಹ ಸತೀಶ್ ಅವರು ಭೇಟಿ ಕೊಟ್ಟಿದ್ದಾರೆ. ಬನ್ನಿ ಇವತ್ತು ಆ ಒಂದು ನಡುಗಡ್ಡೆಯಲ್ಲಿ ಇರತಕ್ಕಂತಹ ಜನರ ಸಮಸ್ಯೆಗಳನ್ನು ಅವರು ಯಾವ ರೀತಿಯಾಗಿ ಪರಿಹರಿಸ್ತಾರೆ ಅಂತಕ್ಕಂಥದ್ದನ್ನು ಅವರನ್ನು ಕೇಳ್ಕೊಳ್ಕೋಣ. ಇಲ್ಲಿನ ಸಮಸ್ಯೆಗಳನ್ನು, ಜನರ ಸಮಸ್ಯೆಗಳು 20 ವರ್ಷದಿಂದ ಇದೇ ರೀತಿಯಾದ ಸಮಸ್ಯೆ ಪರಿಹಾರ ಈಗಾಗಲೇ ಹೇಳಿದಂಗೆ ಈ ಅಲ್ಲೇನು 14 ಕುಟುಂಬಗಳು ಮತ್ತು 104 ಜನ ಏನಿದ್ದಾರೆ ಅವರನ್ನು ಶಿಫ್ಟ್ ಮಾಡೋದಕ್ಕೆ ಒಂದು ಲೆವೆಲ್ ನಂತರ ಅವರು ಬರಲಿ, ಇಷ್ಟ ಇಲ್ಲದೆ ಇದರಲ್ಲಿ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆಲ್ಲ ತಗೊಂಡಿದ್ದಾರೆ. ಇಲ್ಲ ಅವರಿಗೆ ಮನೆಗಳದೇನಿದೆ ಅಲ್ಲಿ ಕಲ್ಟಿವೇಷನ್ ಸಲುವಾಗಿ ಹೋಗಿ ಟೆಂಪರರಿ ಸ್ಟ್ರಕ್ಚರ್ಗಳನ್ನ ಹಾಕ್ಕೊಂಡು ಅಲ್ಲಿ ಈಗ ಬಿತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ 11 ಮನೆಗಳನ್ನ ಏನು ಕೊಡಬೇಕಾಗಿದೆ 2 ಗ್ರಾಮಗಳಲ್ಲಿ ನಮ್ಮ ಗೌರ್ಮೆಂಟ್ ಸಭೆ ನಂಬರ್ಗಳಲ್ಲಿ ಅವರಿಗೆ ಜಾಗವನ್ನು ಕೊಟ್ಟು ಮನೆಗಳನ್ನ ಕಟ್ಟಿಸೋದಕ್ಕೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಎಲ್ಲ ಮಾಡ್ಕೊಂಡಿದ್ದೀವಿ. ಅವರೆಲ್ಲದಕ್ಕೂ ಬಿಟ್ಟು ಕೇಳ್ತಾ ಇರೋದು ನಮ್ಮ ಲ್ಯಾಂಡನ್ನು ಅಕ್ವೈರ್ ಮಾಡಿಕೊಂಡು ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ KBJNL ಆಫೀಸರ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಸಬ್ಬಾರ್ಡ್ ಆಗುತ್ತೋ ಇಲ್ವೋ, ಆಗೋದಾದರೆ ಅದನ್ನು ಅವರು ಲ್ಯಾಂಡ್ ಅಕ್ವಿಸಿಷನ್ಗೆ ಪ್ರಪೋಸಲ್ ದುಡ್ಡಿನ ಸಮೇತ ನೋಡಿಕೊಂಡು ಡಿಸ್ಕಸ್ ಮಾಡಿದ್ದೀವಿ. ಕಳೆದ 20 ವರ್ಷಗಳಿಂದ ಇಲ್ಲಿಗೆ ಬಂದಂತಹ ಇದೇ ರೀತಿ ಹೇಳ್ತಾರೆ. ದುಡ್ಡು ಬಂದಂತಹ ಸಂದರ್ಭದಲ್ಲಿ ಮಾತ್ರ ನೋಡ್ತಾರೆ, ಭರವಸೆ ಕೊಡ್ತಾರೆ, ಅಲ್ಲಿಂದ ಈ ಕಡೆ ಕರ್ಕೊಂಡು ಬಂದು ಗಂಜಿ ಕೇಂದ್ರವನ್ನು ಬಿಟ್ಟು ತಿರ್ಗಾ ಮತ್ತೆ ಈ ಸಮಸ್ಯೆ ಬಗೆಹರಿದ ನೀರು ಪ್ರವಾಹ ತೆಗಿತಂದ್ರೆ ಸಂಪಾಡಿತ ಹೋಗ್ಬಿಡ್ತಾರೆ. ನಮ್ಮ ಗೋಳನ್ನು ಯಾರು ಕೇಳೋದಿಲ್ಲ. ಇದು ಏನು ಗಡ್ಡೆಯಲ್ಲಿ ಇರ್ತಕ್ಕಂತಹ ಜನರ ಮಾತು. ಸೊ ನ್ಯೂಸ್ 18 ಅವರನ್ನ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಇರ್ತಕ್ಕಂಥ ಮಹಿಳೆಗಳು ತಗೊಂಡಂಥ ಗೋಳು. ಸೊ ಈಗ ಅಲ್ಲಿ ಅನಾರೋಗ್ಯ ಪೀಡಿತರಾದಂತಹ ಜನರು ಕೂಡ ಅಲ್ಲಿದ್ದಾರೆ. ಸೊ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸೌಲಭ್ಯಗಳು ಕೂಡ ಅದಕ್ಕೇನಾದರೂ ಜಿಲ್ಲಾಡಳಿತದಿಂದ ಏನಾದರೂ ಅಲ್ಲಿ ಯಾರು ಜನ ಇದ್ದಾರೆ, ಯಾರ ಹತ್ರ ಮೊಬೈಲ್ ನೆಟ್ವರ್ಕ್ ಇದೆ ಅವರು ಕಂಟಿನ್ಯೂಸ್ ಆಗಿ ಅವರಿಗೆ ಬೇಕಾದಂತಹ ಎಮರ್ಜೆನ್ಸಿ ಕಿಟ್ಸ್ ಆಗಿ ಮಾಡಿ ಲಾಸ್ಟ್ ಟೈಮ್ ಕೂಡ ನಮಗೆ ಡ್ರೋನ್ ಕೂಡ ಸಪ್ಲೈ ಮಾಡಿ ಆದರೆ ಅವ್ರಿಗೆ ಬೇಕಾಗಿರೋದು ಲ್ಯಾಂಡನ್ನು ಅಕ್ವೈರ್ ಮಾಡಿಕೊಂಡು ನಮಗೆ ಮೇನ್ ಲ್ಯಾಂಡ್ ಶಿಫ್ಟ್ ಮಾಡಿ ಅದು ಎಲ್ಲ ಸೇರಿ ನಮಗೆ 65 ಎಕರೆ 37 ಗುಂಟೆ ಇದೆ.
65 ಎಕರೆ 37 ಗುಂಟೆಯನ್ನು ಅಕ್ವೈರ್ ಮಾಡೋದಕ್ಕೆ ಯಾವ ಥರ ನಾವು ಟೆಕ್ನಿಕಲಿ ಮಾಡೋದು ಸಾಧ್ಯ ಇದೆ ನೋಡಿಕೊಂಡು ಡಿಸಿಷನ್ ಆಮೇಲೆ ಏನು ನಡುಗಡ್ಡೆಯಲ್ಲಿರ್ತಕ್ಕಂತಹ ಜನರ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಪರಿಹಾರವಾಗಬೇಕು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಜನರಿಗೆ ಹೊರಗಡೆ ಒಂದು ಲ್ಯಾಂಡ್ ಏನು ಬೇಕಾಗಿದೆ 15 ಎಕರೆ ಪ್ರತಿ ಗಡ್ಡೆಯಲ್ಲಿರ್ತಕ್ಕಂಥ ಜನರಿಗೆ ಒಟ್ಟಿನಲ್ಲಿ 15 ಎಕರೆ ಸೇರಿದಂತೆ ಒಟ್ಟು 60ಕ್ಕೂ ಹೆಚ್ಚು ಎಕರೆ ಜಮೀನನ್ನು ಅಲ್ಲಿ ಹೊಂದಿದ್ದಾರೆ. ಸೊ ಅವರಿಗೆ ಹೊರಗಡೆ ಜಾಗ ಕೊಟ್ಟರೆ ಮಾತ್ರ ಅಂದರೆ ಭೂಮಿ ಕೊಟ್ಟರೆ ಮಾತ್ರ ಅವರ ಸಮಸ್ಯೆ ನೀಗ್ತದೆ. ಅದಕ್ಕೆ ಯಾವ ರೀತಿಯಾದಂಥ ಮಾರ್ಗಗಳನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ರಾಯಚೂರು ಜಿಲ್ಲಾಧಿಕಾರಿ ಸತೀಶ್ ಅವರು ಹೇಳಿದ್ದಾರೆ. ರಾಯಚೂರಿನಿಂದ ವಿಶ್ವನಾಥ್. ಇನ್ನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವರುಣನ ಅವಾಂತರ ಯಾವ ರೀತಿಯಾಗಿದೆ ಅದನ್ನು ತೋರಿಸ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.